ಬೇಕಾದಷ್ಟು ಜಾಗ ಇದೆ, ಆಸ್ತಿ ಮನೆ ಇದೆ ಅಂತ. ಆದ್ರೆ ನೀವು ಇದನ್ನೇ ಬೆಳೆಸಬೇಕು, ಔಷಧಿ ಗಿಡಗಳನ್ನು ಬೆಳೆಸಬೇಕು. ಪ್ರತಿಯೊಬ್ಬರಲ್ಲಿ ಒಂದು ಮೂಲ ಧರ್ಮದ ಗುಣ ಇರುತ್ತೆ. ಅದು ನಮಗೆ ಮೋಸ್ಟ್ಲಿ ಬೈ ಬರ್ತೇ ಬಂದಿದೆ. ವೆಸ್ಟರ್ನ್ ಘಾಟ್ನಲ್ಲಿ ಇರುವ ಮರಗಳಿಗೆ ಒಟ್ಟಿಗೆ ಒಂದು ರೀತಿ ಹುಳ ಅಟ್ಯಾಕ್ ಆಗಿ ಒಮ್ಮೆ ನಾಶ ಆಗಿಬಿಟ್ಟು 7.5 ಫೀಟ್ ಮತ್ತು 3.5 ಫೀಟ್ ನನ್ನಲ್ಲಿ 13 ಮರಗಳುಂಟು. ಅದು 50 ಫೀಟ್ ತನಕ ಎತ್ತರ ಹೋಗಿದೆ. ಬಳ್ಳಿ ಅರಿಶಿನ ಇದು ಬಹಳ ಬೆಲೆ ಬಾಳುವಂತ. ನಮ್ಮ ವೆಸ್ಟರ್ನ್ ಘಾಟ್ನಲ್ಲಿ ನ್ಯಾಚುರಲ್ ಆಗಿ ಲಕ್ಷಗಟ್ಟಲೆ ಇದು ಕಳತನ ಆಗಿದೆ. ನಾಗಕೇಸರ ಅಂತ ಒಂದು ಮರ ಇದೆ, ನೆಸ್ವಾಫೆರ ಅಂತ ಅದ್ರ ಹೆಸರು. ಈಗ ನಾಗಲಿಂಗ ಪುಷ್ಪಕ್ಕೆ ಹೆಚ್ಚಿನವರು ನಾಗಸಂಪಿಗೆ, ಅದೆಲ್ಲ ನಾಗಲಿಂಗ ಪುಷ್ಪ ನಮ್ಮ ದೇಶದ್ದಲ್ಲ. ನನಗೆ ಎಲ್ಲವೂ ನೆನಪು ಹೋಗುತ್ತೆ, ಬಟ್ ಒಂದು ಗಿಡ ನೋಡಿದ್ರೆ ನೆನಪು ಹೋಗುತ್ತೆ. ಅಬ್ಸರ್ವೇಷನ್ ಉಂಟು ಆ ಮರಕ್ಕೆ. ಅದು ತನಗೆ ಆಗದಿದ್ದವ್ರು ಬಂತ ಹೇಳ ಅದರಲ್ಲಿ ಒಂದು ರೀತಿಯ ಹ್ಯಾಸ್ ಇದೆ. ಅದು ಬಿಡುಗಡೆ ಮಾಡುತ್ತದೆ. ಪ್ರಕೃತಿಗೆ ಯಾರು ದೊಡ್ಡವರ. ನಾವಿವತ್ತು ಕರ್ಜೆಯ ಮಂಜುನಾಥ್ ಗೋಳಿಯಾರ್ ಅವರ ಮನೆಯ ಅಂಗಳದಲ್ಲಿದ್ದೇವೆ. ಪ್ರಕೃತಿಯ ವೈಶಿಷ್ಟ್ಯದ ಬಗ್ಗೆ, ಅದರ ವಿಸ್ಮಯಗಳ ಬಗ್ಗೆ, ಅದರ ಯಾವುದೇ ಒಂದು ಮರ, ಬೇರು, ಬಳ್ಳಿ, ಗಿಡಗಳ ಬಗ್ಗೆ ಅದರ ಬೊಟಾನಿಕಲ್ ನೇಮನ್ನು ಹೇಳ್ತಾ ಒಬ್ಬ ಸಸ್ಯ ವಿಜ್ಞಾನಿ, ಅರ್ಥಾತ್ ಸಸ್ಯ ವಿಜ್ಞಾನಿ. ಹಾಗಂತ ಹೇಳಿದರೆ ಇವರು ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಈ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಸಸ್ಯ ವಿಜ್ಞಾನಿ ಆದ್ರ ಕೇಳಿದರೆ ಖಂಡಿತ ಅಲ್ಲ. ತನ್ನ ಜೀವನಾನುಭವದ ಮೂಲಕವೇ ಸಸ್ಯ ವಿಜ್ಞಾನಿಯಾದವರು ಮಂಜುನಾಥ್ ಗೋಳಿಯಾರ್. ಇಸ್ರೋದಂತಹ ಸಂಸ್ಥೆಗಳಿಗೆ ಬೊಟಾನಿಕಲ್ ಗಾರ್ಡನ್ಗಳನ್ನು ಸಜೆಸ್ಟ್ ಮಾಡಿ ಎಲ್ಲಿ ಯಾವ ಗಿಡವನ್ನು ನೆಡಬೇಕು, ಎಲ್ಲಿ ಯಾವ ಮರ ಬೆಳಿಬೇಕು ಅನ್ನೋದನ್ನು ಸೂಚಿಸಿದವರು, ಅದನ್ನು ಮಾಡಿದವರು ಮಂಜುನಾಥ್ ಗೋಳಿಯಾರ್. ನಮ್ಮ ನಡುವೆಯೇ ಇರುವಂಥ ವಿಸ್ಮಯಕಾರಿ ವಿಚಾರಗಳನ್ನು ಒಳಗೊಂಡಿರುವಂಥ ಹಸಿರು ಸಂತ ಅಂತಲೇ ಕರೆಯಬಹುದಾದಂಥ ವ್ಯಕ್ತಿ ಮಂಜುನಾಥ್ ಗೋಳಿಯಾರ್. ಅವ್ರೇನು ಮಾತಾಡ್ತಾರೆ, ಅವ್ರೇನು ಹೇಳ್ತಾರೆ, ಅದನ್ನು ಆಲಿಸೋಣ ಬನ್ನಿ. ಸರ್, ಇವಾಗ ಮಿಯಾವಾಕಿ ಅಂತ ಹೇಳಿದ್ರಿ, ಈ ಪದ ಸ್ವಲ್ಪ ಹೊಸ್ತು ನಮಗೆ. ಏನು ಸರ್ ಅದು ಮಿಯಾವಾಕಿ ಅಂತ? ಮಿಯಾವಾಕಿ ಅಂತ ಹೇಳಿದ್ರೆ ಜಪಾನ್ನಲ್ಲಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಮರಗಳನ್ನ ಬೆಳೆಸುವ ಒಂದು ವ್ಯವಸ್ಥೆ. ಅದಕ್ಕೆ ಜಪಾನಿ ಭಾಷೆಯಲ್ಲಿ ಮಿಯಾವಾಕಿ ಅಂತ ಹೆಸರು. ಅದು ಈಗ ನಮ್ಮಲ್ಲಿ ಒಂದು ರೀತಿ ಎಲ್ಲರೂ ಸಮೇತ ಅದನ್ನ ಕಡಿಮೆ ಜಾಗದಲ್ಲಿ ಅಲ್ಲ, ಕಡಿಮೆ ಒಂದು 10-20 ಸೆಂಟ್ಸ್ನಲ್ಲಿ ಸಮೇತ ನಮಗೊಂದು ಮಿಯಾವಾಕಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಜನರಲ್ಲಿ ಬಂದಿದೆ. ಇದು 7.5 ಫೀಟು ಮತ್ತು 3.5 ಫೀಟ್ ನನ್ನಲ್ಲಿ 13 ಮರಗಳುಂಟು. ಇದರಲ್ಲಿ ಮರಗಳು ಸಣ್ಣ ಮತ್ತೆ ಇದೆಲ್ಲ ಸೇರ್ಕೊಂಡು 13 ಇದ್ದಾವೆ. ಅದು 50 ಫೀಟ್ ತನಕ ಎತ್ತರ ಹೋಗಿದೆ. ನಿಮ್ಗೆ ಎತ್ತರ ನೋಡ್ಬೇಕಾದ್ರೆ ನೀವು ಅಲ್ಲಿ ಹೋಗಿ ನೀವು ಅಲ್ಲಿಂದ ಶೂಟ್ ಮಾಡ್ಬೇಕು. ಅಲ್ಲ, ಈಗ ಎಷ್ಟು ಅಗಲ ಹೇಳಿದ್ರೆ ನೀವು? ಇದೀಗ ಅಗಲ 3.5-4 ಫೀಟ್ ಅಷ್ಟೇ. 4 ಫೀಟ್ ಇರ್ಬೋದು, ಮತ್ತೆ 7 ಫೀಟ್ ಇಷ್ಟೊಳಗಡೆ ಒಂದು ಮಿಯಾವಾಕಿ. ಹೌದು, ಇದನ್ನ ನಾನು ಮಾಡ್ಬೇಕಂತ ಮಾಡಿದ್ದೆ. ಆರ್ಗನೈಸ್ಡ್ ಅಲ್ಲ. ಆವಾಗ ಇದು ಇರುವಾಗ ಮಿಯಾವಾಕಿ ಕಾನ್ಸೆಪ್ಟೇ ಇರ್ಲಿಲ್ಲ, ನಮ್ಮ ಇಂಡಿಯಾಕ್ಕೆ ಬರ್ಲಿಲ್ಲ. ನಾನೇನ್ ಮಾಡಿದ್ದೆ, ನಾವು ಮೊದಲಿಂದ ನರ್ಸರಿ ಮಾಡೋದು, ಅಲ್ಲಿಂದ ಇಲ್ಲಿಂದೆಲ್ಲ ಗಿಡ ತಂದು ಒಂದ್ ಕಡೆ ಇಟ್ಟದ್ದು ಒಂದು ಸ್ವಲ್ಪ ದಿನದಲ್ಲೇ ಅದು ಬೇರೆ ಅಡಿಗೆ ಹೋಯ್ತು. ಮತ್ತೆ ಈ ಮರಗಳಲ್ಲಿ ಒಂದು ವಿಶೇಷತೆ ಇದೆ, ಅವಕ್ಕೆ ಬೇಕಾದ ಒಟ್ಟಿಗೆ ಮಿಂಗಲಾಗಿ ಹೇಗೋ ಹೋಗಿ ಬಿಡ್ತಾವೆ ಮೇಲ್ಗಡೆ. ಅವಕ್ಕೆ ಬ್ಯಾಡ್ದಿದ್ದಲ್ಲಿ ಹೋಗುದಿಲ್ಲ. ಮನುಷ್ಯರು ಹಾಗೆ. ಈಗ ನಿಮ್ಗೆ ನಾವು ಆಗತ್ತೆ ಅಂತ ಹೇಳಿದ್ರೆ ನಿಮ್ ಹೆಗಲ ಮೇಲೆ ಕೈ ಹಾಕತ್ತೆ, ಇಲ್ದಿರ ಒಂದು ಮಾರು ದೂರದಲ್ಲಿ ಇದೆ. ಹಾಗೆಯೇ ಇವು ಸಮೇತ ಹಾಗೆ. ಇದರಲ್ಲಿ ಒಂದಲ್ಲ, ಸುಮಾರು 4 ಜಾತಿಯ ಮರಗಳಿದ್ದಾವೆ. ಈ 4 ಜಾತಿಯ ಮರಗಳು ಸಮೇತ ಬಹಳ ಎತ್ತರಕ್ಕೆ ಹೋಗಿದ್ದಾವೆ. ಇದರಲ್ಲಿ ಎಲ್ಲಿವರೆಗಂದ್ರೆ ಮೊನ್ನೆ ಡಾಕ್ಟರ್ ಬಂದವರು, ಅಂದ್ರೆ ಬಾಟನಿಸ್ಟ್ ಬಂದವರು, ಇದ್ರ ಎಲೆ ನೋಡ್ಲಿಕ್ಕೆ ಅವ್ರಿಂದ ಆಗ್ಲಿಲ್ಲ. ಯಾವುದು ಅಂತ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅಷ್ಟು ಎತ್ತರ ಹೋಗಿದೆ. ಇದಕ್ಕೆ ಇನ್ನೊಂದು ಬಳ್ಳಿ ಬಂದಿದೆ ಆ ಕಡೆಯಿಂದ, ದಾರು ಹರಿದ್ರ ಅಂತ. ಹರಿದ್ರ ಅಂದ್ರೆ ಅರಿಶಿನ. ನಿಮ್ಗೆ ಅರಿಶಿನ ಅಂತ ಹೇಳಿದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವ ಅರಿಶಿನ ಅಷ್ಟೇ, ಬಟ್ ಹೌದು. ಆದ್ರೆ ಇದು ಬಳ್ಳಿ ಅರಿಶಿನ ಅಂತ. ಇದು ಬಹಳ ಬೆಲೆ ಬಾಳುವಂತ. ನಮ್ಮ ವೆಸ್ಟರ್ನ್ ಘಾಟ್ನಲ್ಲಿ ನ್ಯಾಚುರಲ್ ಆಗಿ ಲಕ್ಷಗಟ್ಟಲೆ ಇದು ಕಳತನ ಆಗಿ ಹೋಗಿ ಈಗ ಆಗ್ತಾ ಇಲ್ಲ. ಮೊದಲು ಕಳತನ ಆಗಿ ಅದನ್ನ ಬೇರೆ ಏನೋ ಹೆಸರಿನಲ್ಲಿ ಬೇರೆ ಬೇರೆ ದೇಶಕ್ಕೆಲ್ಲ ಕಳಿಸ್ತಾ ಇದ್ದಾರೆ. ಏನಕ್ಕೆ ಬಳಕೆ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬಳಕೆ ಬಗ್ಗೆ ಹೇಳಲಿಕ್ಕೆ ಹೋಗುದೇ ಇಲ್ಲ ನಾನು. ಇದರಲ್ಲಿ ಗಂಡು ಹಣ್ಣು ಅಂತ 2 ಇದೆ. ಗಂಡು ಹೌದು. ಈಗ ಇದರಲ್ಲಿ ಹೂವು ನೋಡ್ಬೋದು ನೀವು. ಅದ್ರ ತುದಿ ನೋಡ್ಬೇಕಾದ್ರೆ 50 ಫೀಟ್ ಎತ್ತರಕ್ಕೆ ಹೋಗ್ಬೇಕು. ದಾರು ಹರಿದ್ರ ತುದಿ ನೋಡ್ಬೇಕಾದ್ರೆ. ಅದು ಈ ಬುಡದಲ್ಲಿ ಹೂ ಬಂದಿದೆ. ಈಗ ಇದು ಗಂಡು. ಹೆಣ್ಣಿದ್ರೆ ಇಷ್ಟೊತ್ತಿಗೆ ಇದು ಬೀಜ ಕಟ್ತಿತ್ತು. ಇದಕ್ಕೆ ಒಂದು ಹೆಣ್ಣು ಬಳ್ಳಿ ಹಾಕಿದ್ದೇನೆ, ಅದು ದೊಡ್ಡದಾಗ್ಲಿಲ್ಲ. ಆದ್ರಿಂದ ಇದು ಅಲ್ಲಿ ಮೇಲೆ ಹೋಗಿದೆ. ಒಂದು ದಾರು ಹರಿದ್ರ ಇದರಲ್ಲಿ ಇದೆ, ಅದು ಬಳ್ಳಿಯಾಗಿದೆ, ಮೇಲವರೆಗೆ ಹೋಗಿದೆ. ಅದರ ಬೊಟಾನಿಕಲ್ ನೇಮ್ ನಾವು ಹಾಕ್ತೀವಿ, ಕೊಸಿನಿಯಂ ಪೆನಸ್ಟಾಟಮ್ ಅಂತ.
ಅದು ಒಳ್ಳೆಯ ಔಷಧಿ ಗಿಡ, ಓಕೆ, ಔಷಧೀಯ ಸಸ್ಯ. ಅದು ನಾವು ಫಸ್ಟಿಗೆ ಇದನ್ನು ತರುವಾಗ ಕೇರಳದಲ್ಲಿ ಒಂದು ಗಿಡಕ್ಕೆ 500 ರೂಪಾಯಿ ಇತ್ತು. ಓಕೆ. ಕೇರಳದಲ್ಲಿ ಎಷ್ಟು ವರ್ಷದ ಹಿಂದೆ ತಂದಿದ್ದು ನೀವು? ಇದೊಂದು 25 ಇಯರ್ಸ್, 25 ವರ್ಷದಿಂದ ಹಾಕಿದ್ರು. ಈಗ ಬಹಳ ಚೆನ್ನಾಗಿ ಬೆಳೆದಿದೆ. ಇದು ಆದ್ರೆ ಪಕ್ಕದಲ್ಲಿ ಒಂದು ಮರ ಇದೆ, ಓಕೆ, ಆ ಕಡೆ ಅದನ್ನ ನೋಡಿ ನೀವು. ಅದು ಮುಚ್ಚುಕುಂದ ಅಂತ ಹೆಸರು. ಮುಚ್ಚುಕುಂದ, ಹೌದು. ಮುಚ್ಚುಕುಂದ ಅಂತ ಹೇಳಿದ್ರೆ ಕನಕ ಚಂಪಕ ಅಂತ ಹೇಳಿ. ಅದರಲ್ಲಿ ಒಂದು ಹೂ ಇದೆ, ಕೃಷ್ಣ ಇರ್ಲಿ. ಅದು ಸಮೇತ ಬಹಳ ಎತ್ತರಕ್ಕೆ ಹೋಗಿದೆ. ನೀವು ಬೇಕಾದ್ರೆ ಅದನ್ನ ನೋಡ್ಕೊಳ್ಬಹುದು. ಹೌದು, ನೋಡ್ಕೊಳ್ಬಹುದು. ಹಾಗೆ ಇವೆಲ್ಲ ಏನಂತ ಹೇಳಿದ್ರೆ ಇದು ಆಕ್ಚುಲಿ ನಾವು ಒಂದು ಇದನ್ನ ಮಾಡಬೇಕಂತ ಮಾಡಿದ್ದಲ್ಲ, ಅದು ಆರ್ಗಾನಿಕ್ ಅದೇ ಆಗಿ ಹೋಗಿದೆ. ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ನಗರ ಪ್ರದೇಶಗಳಿಗೆ ಸರಿ ಹೊಂದುವ ಕಾನ್ಸೆಪ್ಟ್. ಹೌದು. ಅಂದ್ರೆ ನೀವು ಏನ್ ಹೇಳ್ತೀರಿ, ನೀವು ಏನ್ ಸಲಹೆ ಕೊಡೋದು? ಈಗ ನಗರ ಪ್ರದೇಶದಲ್ಲಿ ತುಂಬಾ ಜನರಿಗೆ ಒಂದು ಫ್ಲಾಟ್ ಅಲ್ಲಿ ಇರ್ತಾರೆ, ಸಾಧ್ಯವೇ ಇಲ್ಲ. ನಗರ ಪ್ರದೇಶದಲ್ಲಿ ಒಂದು ಸಣ್ಣ ಮನೆ ಇದೆ, ಒಂದು 10 ಸೆನ್ಸ್ ಇರುವವರಿಗೆ ಇದನ್ನ ಮಾಡ್ಬೋದು. ಒಂದು ಸಣ್ಣದೊಂದು ಮಿಯಾವಾಕ್ಯ ಅಂದ್ರೆ ಫಸ್ಟಿಗೆ ಏನಂತ ಹೇಳಿದ್ರೆ ಅದು ಒಂದಕ್ಕೊಂದು ಅಡ್ಜಸ್ಟ್ ಆಗುವಂತದ್ದು ಪ್ಲಾಂಟ್ಗಳೇ ಬೇಕು. ಅದಕ್ಕೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಅಂದ್ರೆ ನನಗೆ ಗೊತ್ತಿಲ್ಲ, ಬಟ್ ನಾವು ಹಾಕ್ತಾ ಹೋದ್ರೆ ಗೊತ್ತಾಗುತ್ತೆ ನಮ್ಗೆ. ಓಕೆ, ನ್ಯಾಚುರಲ್ ಆಗಿ ಅವೇ ಅವಕ್ಕೆ ಸರಿ ಇಲ್ದಿದ್ರೆ ಅದನ್ನ ಅಡಿಗೆ ಹಾಕಿದ ಮೇಲೆ ಬರುತ್ತೆ, ಅಥವಾ ಅವಕ್ಕೆ ಫ್ರೆಂಡ್ಶಿಪ್ ಇದ್ರೆ ಜೊತೆಗೆ ಹಾಕಿ ಮೇಲೆ ಹೋಗ್ತಾ ಇರ್ತದೆ. ಹೌದು, ಅದೊಂದು ಒಟ್ಟು ಇದೊಂದು ಮಿಯಾವಾಕಿ. ಹೌದು, ಇದೊಂದು ಮಿಯಾವಾಕಿ. ಬಂದವರೆಲ್ಲ ನಮ್ಗದು ಅಂದಾಜು ಆಗಿದೆ ಹೇಗೆ ಅಂತ ಹೇಳಿದ್ರೆ, ಬಂದವರೆಲ್ಲ ಇಷ್ಟೇ ಜಾಗದಲ್ಲಿ ಇಷ್ಟು ಮರಗಳಿದ್ದಾವಲ್ಲ. ಈಗ ಹಾಗಿದ್ರೆ ಸರ್, ಈಗ ನಮ್ಮಲ್ಲಿ ಈಗ ನಾಗಬನಗಳೇ ನ್ಯಾಚುರಲ್ ಆಗಿ ಬೆಳೀತದೆ, ಒಂದು ಸಣ್ಣ ಒಂದು ಕಾಡು ತರ ಬೆಳೀತದೆ ಅದು. ಹಾಗಿದ್ರೆ ಭಾರತದಲ್ಲಿ ಮೊದಲೇ ಆ ತರದ ಕಾನ್ಸೆಪ್ಟ್ ಇತ್ತ ಅಂತ? ಖಂಡಿತ. ವನ ಅಂತ ಹೇಳುವುದು ವನಕ್ಕೆ ಅಲ್ವಾ? ನಾಗ ಇರ್ಬೇಕಾದ್ದು ವನದ ಒಳಗೆ ಇರ್ಬೇಕಾದ್ದು. ಬಹಳ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಬ್ರು ದೊಡ್ಡ ಆಫೀಸರು ಒಬ್ರು ಇದ್ರು. ಅವರು ಹೇಳ್ತಿದ್ರು, ಇದು ಎಲ್ಲ ಒಂದು 30-40 ವರ್ಷ ಹಿಂದಿನ ಕತೆ. ನಾಗಕೇಸರ ಅಂತ ಒಂದು ಮರ ಇದೆ, ಮೆಸ್ವಾಫರ, ಇದ್ರಲ್ಲೇ ಉಂಟು, ನೋಡ್ಬೋದು, ಇದ್ರಲ್ಲೇ ಉಂಟು. ಅದನ್ನ ತೋರಿಸೋಣ. ನಾಗಕೇಸರ ಅಂತ ಹೇಳಿ ಒಂದು ಮರ ಇದೆ. ಅದನ್ನ ನಟ್ಟು ಮರ ದೊಡ್ಡದಾದ್ರ ಮೇಲೆ ಅದರಡಿ ಒಂದು ಕಲ್ಲು ಹಾಕಬೇಕು ಅಂತ, ನಾಗನ ಕಲ್ಲು ಅಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ. ಅಂದ್ರೆ ನಮ್ಮಲ್ಲಿ ರೆಂಜೆಯಲ್ಲಿ ರೆಂಜೆ ಆಗುತ್ತೆ, ಆದ್ರೆ ನಾಗಸಂಪಿಗೆ ಮೆಸ್ವಾಫೆರ ಅಂತ ಅದ್ರ ಹೆಸರು. ಈಗ ನಾಗಲಿಂಗ ಪುಷ್ಪಕ್ಕೆ ಹೆಚ್ಚಿನವರು ನಾಗಸಂಪಿಗೆ, ಅದಲ್ಲ. ನಾಗಲಿಂಗ ಪುಷ್ಪ ನಮ್ಮ ದೇಶದ್ದಲ್ಲ, ಇದು ನಮ್ಮ ದೇಶದೇ. ಇದಕ್ಕೆ ಬ್ರಿಟಿಷ್ ಇಂಡಿಯನ್ ಐರನ್ ವುಡ್ ಅಂತ ಹೇಳಿದ್ದಾರೆ. ಇಂಡಿಯನ್ ಐರನ್ ವುಡ್ ಅಂತ ಹೇಳಿದ್ರೆ ಅಷ್ಟು ಗಟ್ಟಿ. ಫಸ್ಟ್ ಇದು ಬ್ರಿಟಿಷರು ನೋಡಿದವರು ಇದನ್ನ ಸ್ಲೀಪರ್ ಅಂದ್ರೆ ಗೊತ್ತಾ ನಿಮ್ಗೆ? ಯಾವ್ದಕ್ಕೆ ಸ್ಲೀಪರ್ ಅಂತ ಹೇಳಿದ್ರೆ ನೀವು ರೈಲ್ವೆ ಸ್ಲೀಪರ್ ರೈಲು ಹೋಗ್ಲಿಕ್ಕೆ ಈಗೆಲ್ಲ ಬೇರೆ ಆ ಬೋಗಿಯ ಕೆಳಗಡೆ ಅಡ್ಡ ಹಾಕಿ ಉಪಯೋಗ ಮಾಡ್ತಿದ್ರು. ಆವಾಗ ಅಂದ್ರೆ ಅಷ್ಟು ಮರ ಸಿಕ್ತಿತ್ತು, ತುಂಬಾ ಇತ್ತು. ಅಂದ್ರೆ ಈಶಾನ್ಯ ಭಾಗದಲ್ಲಿ ನಿಮ್ಗೆ ತ್ರಿಪುರ ಗೊತ್ತಾ? ತ್ರಿಪುರದಲ್ಲಿ ಇದು ರಾಜ್ಯ ವೃಕ್ಷ. ತ್ರಿಪುರದಲ್ಲಿ ಒಂದು ಈಗ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಒಂದು ವೃಕ್ಷ ಇದೆ, ಹಾಗೆ ಇದು ರಾಜ್ಯ ವೃಕ್ಷ, ಅಲ್ಲಿ ರಾಜ್ಯ ವೃಕ್ಷ. ಮತ್ತೆ ಅಲ್ಲಿ ಇದರದ್ದು ಬಹಳ ಡೆವಲಪ್ ಮಾಡ್ತಾ ಇದ್ದಾರೆ. ಹೌದು. ಈಗ ನಾಗಬನದಲ್ಲಿ ಹಿಂದೆಲ್ಲ ಅದು ಸಾಮಾನ್ಯ ಇದ್ದೇ ಇರ್ತಿತ್ತು. ಇಲ್ಲಿ ನಾಗಬನದಲ್ಲಿ ಬಹಳ ಒಂದು 100 ವರ್ಷದ ಹಿಂದೆ ನಮ್ಮಲ್ಲಿ ಒಂದು ಈ ಸ್ವಲ್ಪ ಜನ ಉಳಿತು ಮತ್ತೆ ಕೊಕ್ಕಡರು ಅಂತೆಲ್ಲ ಇದ್ದೀವಿ ಈ ಜಾಗದಲ್ಲಿ. ಅವರು ನಾಗಬನದಲ್ಲಿ ಹಾಕಿದ್ರು, ಅವರು ಆಮೇಲೆ ಕಾಲಾಂತರದಲ್ಲಿ ಹೊರಟೋದ್ರು. ಅಲ್ಲಿ ಒಂದು ನಾಗನ ಬದಿಯಲ್ಲಿ ಒಂದು ಮರ ಇತ್ತು, ಬಿದ್ದು ಹೋಯ್ತು. ಈಗ ಒಂದು ಸಣ್ಣ ಗಿಡ ಇದೆ ಅಲ್ಲಿ. ಅದಕ್ಕೆ ನನಗೆ ಅನ್ಸುವುದು ಇದು ನಾಗನಿಗೆ ಸಂಬಂಧಪಟ್ಟ ಗಿಡ, ಆದರೆ ನಾಗಕೇಸರ ಅಂತೇಳಿ ಆಯುರ್ವೇದದಲ್ಲಿ ಅತಿ ಹೆಚ್ಚು ಹಣ ಕೊಟ್ಟು ತಗೊಳ್ಳುವಂತ ಒಂದು ಔಷಧಿ ದ್ರವ್ಯ ಇದು. ನಾಗಕೇಸರ ಅಂದ್ರೆ ಗೊತ್ತಾಯ್ತಾ? ಅಂದ್ರೆ ಅದರ ಹೂವಿನ ಕೇಸರವನ್ನ, ಇದು ಒಳ್ಳೆ ಹೂವು, ಬಹಳ ಚಂದ, ಪರಿಮಳವೂ ಇರುತ್ತೆ. ಎಣ್ಣೆ ಮಾಡ್ತಾರೆ, ನಾಗಕೇಸರದ ಎಣ್ಣೆ ಮಾಡ್ತಾರೆ ಬೀಜದಿಂದ. ಅಂದ್ರೆ ಸರ್ ಬಹು ಉಪಯೋಗ ಇರುವ ಸಸ್ಯ. ಇತ್ತೀಚಿನ ವರ್ಷದಲ್ಲಿ ಒಂದು 10 ವರ್ಷದ ಈಚೆಗೆ ವೆಸ್ಟರ್ನ್ ಘಾಟ್ನಲ್ಲಿ ಇರುವ ಮರಗಳಿಗೆ ಒಟ್ಟಿಗೆ ಅದಕ್ಕೆ ಒಂದು ರೀತಿ ಹುಳ ಅಟ್ಯಾಕ್ ಆಗಿ ಒಮ್ಮೆ ನಾಶ ಆಗಿ ಹೋಯ್ತು. ಇದು ನಾನು ಕಂಡ ಸತ್ಯ. ಯಾಕೆಂತ ಹೇಳಿದ್ರೆ ಎಲ್ಲದಕ್ಕೊಂದು ಎಂಡ್ ಅಂತ ಇರುತ್ತೆ, ಗೊತ್ತಿರುತ್ತೆ. ಎಲ್ಲದಕ್ಕೊಂದು ಅಂತ್ಯ ಇದೆ. ಇದಕ್ಕೂ ಸಮೇತ ಎಷ್ಟೋ ವರ್ಷದಿಂದ ಇತ್ತು ವೆಸ್ಟರ್ನ್ ಘಾಟ್ನಲ್ಲಿ. ಒಮ್ಮೆಲೆ ನಾನು ಬೀಜ ಅಲ್ಲಲ್ಲಿ ಕಲೆಕ್ಟ್ ಮಾಡ್ತಿದ್ದೆ, ಕಬ್ಬಿನ ಅಲ್ಲಿನ ಮೇಲ್ಗಡೆ ಎಲ್ಲ ಹೋಗಿ ಬೀಜ ಕಲೆಕ್ಟ್ ಮಾಡ್ತಿದ್ದೆ. ನನಗನ್ಸಿದ್ದು
ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ಮರ ಇದು ಈಗ ಬರುವ ವರ್ಷ ಸಾಯ್ತದೆ ಅಂತೇಳಿ ಯೋಚನೆ ಮಾಡಿ ಮತ್ತೆ ಮುಂದಿನ ಮರಕ್ಕೆ ಹೋಗ್ತೀನಿ, ಅದು ಅದೇ ಪರಿಸ್ಥಿತಿ. ಹಾಗೆ ಎಲ್ಲ ಒಂದೊಂದು ಉಳಿದಿದೆ. ಯಾಕಂದ್ರೆ ಪ್ರಕೃತಿ ಏನ್ ಮಾಡುತ್ತೆ, ಯಾವ್ದಾದ್ರು ಒಂದನ್ನು ಉಳಿಸುತ್ತೆ. ಸ್ವಲ್ಪ ಏಜ್ ಡಿಫರೆನ್ಸ್, ಈಗ ಒಂದೇ ಏಜ್ ನಾವು ಸತ್ತೋಗಿದ್ದಾವೆ, ಅದರಿಂದ ಕೆಳಗಿದ್ದವು ಇದ್ದಾವೆ, ಅದೆಲ್ಲ ಉಳಿದಿದೆ. ಈಗ ನಮ್ಗೆ ಬೀಜ ಸಿಗುತ್ತೆ, ನಾವು ಅದನ್ನ ತಂದು ಗಿಡ ಮಾಡ್ತೇವೆ. ನಾಗಕೇಸರ ನಾವು ಉಳಿಸುವ ಕೆಲಸ ಮಾಡ್ತಿದ್ರಿ? ಉಳಿಸುವ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಕೃತಿಗೆ ಯಾರು ದೊಡ್ಡವರಲ್ಲ. ನನಗೀಗ ನಾನು ಬೀಜ ತರ್ತೇನೆ, ಗಿಡ ಮಾಡ್ತೇನೆ, ನಾನೊಂದು ರೇಟ್ ಹೇಳ್ತೇನೆ, ತಗೊಂಡು ಹೋಗ್ತಾರೆ, ಅದರಲ್ಲೇ ಒಂದು ಜೀವನ ನಡೀತದೆ. ಅದೇ ಅಂತ ಹೇಳಲ್ಲ, ಈಗ ನಾವು ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಉಂಟು. ಆದ್ರೆ ನನಗೆ ಅತಿ ಹೆಚ್ಚು ಖುಷಿಯಾಗುವ ವಿಚಾರ ಅಂತ ಹೇಳಿದ್ರೆ ಒಂದು ಬೀಜ ಮೊಳಕೆ ಬರುದು. ನಾನು ಅದನ್ನ ಸಣ್ಣದಿಂದ ನೋಡ್ತಾ ಇದ್ದೆ, ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೇನೆ. ನಿಮ್ಗೆ ಯಾಕೆ ಸರ್ ಈಗ ಬೇಕಾದಷ್ಟು ಜಾಗ ಇದೆ, ಆಸ್ತಿ ಮನೆ ಇದೆ ಆದ್ರೆ ನೀವು ಇದನ್ನೇ ಬೆಳೆಸ್ಬೇಕು, ಔಷಧಿ ಗಿಡಗಳನ್ನು ಬೆಳೆಸ್ಬೇಕು, ಈ ಫೀಲ್ಡ್ ಯಾಕೆ ತಗೊಂಡ್ರಿ ಅಂತ? ಅದಕ್ಕೆ ಉತ್ತರವೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಒಂದೊಂದು ಪ್ರಕೃತಿ ನಿಮ್ಮನ್ನು ನಿಯುಕ್ತಗೊಳಿಸಿದೆ ಅಂತ ಹೇಳ್ಬಹುದಾ? ಅಲ್ಲ, ಅದು ಸಮೇತ ಸರಿಯಲ್ಲ. ಪ್ರತಿಯೊಬ್ಬರಲ್ಲಿ ಒಂದು ಇದಿರುತ್ತೆ, ಏನೋ ಒಂದು ಅವ್ರ ಗುಣ, ಮೂಲ ಧರ್ಮದ ಗುಣ ಇರುತ್ತೆ. ಅದು ನಮಗೆ ಮೋಸ್ಟ್ಲಿ ಬೈ ಬರ್ತೇ ಬಂದಿದೆ. ನಾನು ಬೇರೆ ಎಲ್ಲ ಮರ್ತು ಬಿಡ್ತೇನೆ. ಅದು ಜನ್ಮಾಂತರದ, ಅದು ನಾನು ಒಪ್ಕೊಳ್ತೇನೆ. ಜನ್ಮಾಂತರ ಈ ಜನ್ಮದ್ದಲ್ಲ, ನನಗೆ ಎಲ್ಲವೂ ನೆನಪು ಹೋಗುತ್ತೆ. ಬಟ್ ಒಂದು ಗಿಡ ನೋಡಿದ್ರೆ ನೆನಪು ಹೋಗಲ್ಲ. ಅದು ಯಾಕೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಕೆಲವು ನಾನು ಕೇಳೋದು, ಈಗ ಕೆಲವು ಗಿಡ ನೀವು ನೋಡ್ತೀರಿ, ಆದ್ರೆ ಹಿಂದೆ ಅದರ ಬೊಟಾನಿಕಲ್ ನೇಮು ನಿಮ್ಗೆ ಗೊತ್ತಿರಲ್ಲ, ಆದ್ರೆ ಇಂಥದ್ದೇ ಗುಣ ಅಂತ ನಿಮ್ಗೆ ಗೊತ್ತಾಗತ್ತಾ ಕೆಲವು ಸಾರಿ? ಅದು ನೋಡಿದ ತಕ್ಷಣ ಆ ಗಿಡವೇ ಹೇಳ್ತಿದೆ, ಆಯ್ತಾ ಇಲ್ವಾ? ಈ ಗಿಡಕ್ಕೆ ಮಾತು ಬರುತ್ತೆ ಅಂತ ಹೇಳಿ ನಿಮ್ಗೊಂದು ಬೇಕಾದ್ರೆ ನಾನು ಅದ್ರ ಬಗ್ಗೆ ಒಂದು ಪುಸ್ತಕ ಇದೆ, ಅದರಲ್ಲಿ ಅದು ಏನ್ ಮಾಡುತ್ತೆ ಅಂತ ಹೇಳಿ. ಈಗ ನಾವು ಮಾತಾಡಿದ್ರೆ ನೀವು ಕೇಳ್ತಾ ಇದ್ದೇವೆ, ಈಗ ಕೇಳ್ತಾ ಇದ್ದೇವೆ, ಖಂಡಿತ ಕೇಳ್ತಾ ಇದ್ದೇವೆ, ಆಲಿಸ್ತಾ ಇದ್ದೇವೆ. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಹೊರತಾಗಿ ಅವು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ನಮ್ಮ ಅವು ಗುಣಧರ್ಮಗಳನ್ನ ಯಾವ ರೀತಿ ಇದೆ ಅಂತೇಳಿ ನನಗದು ಗೊತ್ತಾಗುತ್ತೆ. ನೋಡಿ, ಇದು ಸರಕ ಅಶೋಕ ನನ್ನ ಹಿಂದ್ಗಡೆ, ಆಯ್ತಾ ಇಲ್ಲ? ಅಶೋಕ ಅಂತ ಹೇಳಿ, ಸರಕ ಇಂಡಿಕಾ ಅಂತ, ಅಶೋಕ ಅಂತ ಸೀದಾ ಹೋಗುವ ಅಶೋಕ ಅಲ್ಲ. ಇದು ಯಾವಾಗಲೂ ಹೂ ಬರುತ್ತೆ. ಅದ್ರಲ್ಲಿ ನೋಡಿ, ಅದ್ರಲ್ಲಿ ಒಂದು ಹೂ ದೂರದಲ್ಲಿ ಮೇಲೆ ಕಾಣುತ್ತೆ ನೋಡಿ, ತಲೆಯಲ್ಲಿ ಒಂದು ಹೂ ಉಂಟು. ಹೀಗೆ ನಮ್ಮಲ್ಲಿ ಇಡೀ ವರ್ಷದಲ್ಲಿ ಅಶೋಕ ಮರದಲ್ಲಿ ಹೂ ಇರುವುದು ನಮ್ಮ ಈ ಏರಿಯಾದಲ್ಲಿ ಮಾತ್ರ. ಎಷ್ಟೋ ಜನ ಬಂದು ಹೇಳಿದ್ದಾರೆ, ಇಡೀ ವರ್ಷದಲ್ಲಿ ಅಶೋಕ ಮರದಲ್ಲಿ. ಹೌದು, ಅಶೋಕ ಮರದಲ್ಲಿ ಹೂ ಇರುತ್ತೆ. ನೀವು ಈ ಗಿಡಗಳ ನೆನಪಿನ ಅಥವಾ ಭಾವನೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದ್ ಕಡೆಯಲ್ಲೂ ಕೇಳಿದೀನಿ, ವಿಜ್ಞಾನ ಕೂಡ ಸಾಬೀತು ಮಾಡಿದೆ, ಗಿಡಗಳು ಸಂಗೀತವನ್ನು ಆಲಿಸ್ತವೆ. ಖಂಡಿತ. ಸಂಗೀತವನ್ನ ಹಾಕಿದ್ರೆ ಅದು ಚೆನ್ನಾಗಿ ಫಸಲು ಕೊಡ್ತದೆ, ಅದು ಬೇಗ ಬೆಳೀತದೆ ಅಂತನೂ ಇದೆ. ಇರ್ಬೋದು. ಗಿಡ ಮಾತ್ರ ಅಲ್ಲ, ನೀವು ಇದನ್ನ ಜೀವ ಇದೆ ಅಂತ ನೀವು ಕನ್ಸಿಡರ್ ಖಂಡಿತ ಮಾಡ್ತೀರಿ. ಯಾಕಂದ್ರೆ ಸಾಯುವ ಒಂದು ಮರ ಸತ್ತೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಜೀವ ಇದೆ ಅಂತೆಲ್ಲ ಲೆಕ್ಕ ಅಲ್ವಾ? ಸತ್ಯ ಅಲ್ವಾ? ಕರೆಕ್ಟ್. ಹಾಗಾಗಿ ಜೀವ ಇದೆ ಅಂತ ಹೇಳಿದ್ರೆ ಅವಕ್ಕ ಆದ ಒಂದು ಅಬ್ಸರ್ವೇಷನ್ ಇರುತ್ತೆ. ಈಗ ನಿಮ್ಗೆ ಸಣ್ಣ ಉದಾಹರಣೆ ಹೇಳ್ತೇನೆ. ಚೇರೆ ಮರ ಅಂತಿದೆ, ಚಾರದ ಮರ ಅಂತ. ಹೌದು. ಹೆಚ್ಚಿನ ಜನರು ಆ ಚಾರದ ಮರದ ಹತ್ರ ಹೋದ್ರೆ ಅವರ ಮೈಯಲ್ಲಿ ಬಾತ್ಕೊಂಡ್ಬಿಡುತ್ತೆ. ಆದ್ರೆ ಎಲ್ರಿಗೂ ಆಗಲ್ಲ, ಕೆಲವರಿಗೆ ಮಾತ್ರ ಆಗುತ್ತೆ. ಅದಕ್ಕೆ ಇನ್ನೊಂದು ಸರ್, ಅದು ಯಾವ್ದೋ ಒಂದು ಎಲೆ ಹಾಕಿ ಅದನ್ನ ಚಾರದ ಹಣ್ಣ. ಹೌದು, ಸತ್ಯ. ನಾನು ಹೇಳೋದು ಕೇಳಿ, ಈ ಯಾರು ನಿಮ್ಗೆ ಹೋದ್ರೆ ಆದ್ರೆ ನನ್ಗೆ ಹೋದ್ರೆ ಆಗಲ್ಲ, ಇನ್ನೊಬ್ರು ಹೋದ್ರೆ ಆಗಲ್ಲ. ಅದ್ ಯಾಕದು? ಅದೇ ಹೇಳಿದ್ ನಾನು, ಈ ಅಬ್ಸರ್ವೇಷನ್ ಉಂಟು ಆ ಮರಕ್ಕೆ. ಅದು ತನಗೆ ಆಗದಿದ್ದವ್ರು ಬಂತ ಹೇಳ, ಅದ್ರಲ್ಲಿ ಒಂದು ರೀತಿಯ ತೊಗಟೆ ಮತ್ತು ಎಲೆಯಲ್ಲಿ ಒಂದು ರೀತಿ ಹ್ಯಾಕ್ಸ್ ಇದೆ. ಅದು ಬಿಡುಗಡೆ ಮಾಡುತ್ತದೆ. ಅದು ಬಿಡುಗಡೆ ಮಾಡಿದಾಗ ಗಾಳಿಲಿ ಬಂದು ಇವರಿಗೆ ಅಂಟ್ಕೊಂಡ್ಬಿಟ್ರೆ ಅದು ಅವರಿಗೆ ಜ್ವರ ಅಥವಾ ಏನಾದ್ರು ಮೈಗೆಲ್ಲ ಇದಾಗುತ್ತೆ. ಎಲ್ರಿಗೂ ಆಗಲ್ಲ. ಆದ್ರೆ ಒಬ್ರು ವಿಜ್ಞಾನಿಯೇ ಹೇಳಿದ್ರು, ಸಸ್ಯ ವಿಜ್ಞಾನಿ ಹೇಳಿದ್ದು, ಒಂದು 100 ಜನ ಅಂತವ್ರೆ ಹೋಗಿ ಅದ್ರ ಹತ್ರ ನಿಂತ್ರೆ ಅದು ಕಕ್ಕಾಬೆಕ್ಕಿಯಾಗಿ ಸಾಯ್ತದೆ, ಆ ಮರವೇ ಸಾಯ್ತದೆ. ಯಾಕೆ ಹೇಳಿ ನೋಡ, ಈಗ ಒಬ್ಬರ ಹತ್ರ ಇಬ್ಬರ ಹತ್ರ ಉಳ್ಕೊಳ್ಬಹುದು. ಹೌದು 100 ಜನರ ಹತ್ರ ದೇಹದ ಹಾಗೆ ಆಂಟಿಬಯೋಟಿಕ್ ಇರುವಷ್ಟು ಅದು ಫೈಟ್ ಮಾಡುತ್ತೆ. ಅದು ಜಾಸ್ತಿ ಆದ್ರೆ ಅದು ಜ್ವರ ಬರ್ತದೆ. ಗೊತ್ತಿಲ್ಲ ಟೋಟಲಿ. ಇದು ನನಗೆ ಅನ್ಸುತ್ತೆ ಇದು ಹೌದು ಅಂತೇಳಿ ಅನಿಸ್ತಾ ಉಂಟು. ಚಾರದ ಮರ ನಮ್ಮಲ್ಲಿ ತುಂಬಾ ಉಂಟು, ನಾವು ಇಲ್ಲಿ ಮಾಡ್ತೇವೆ. ನದಿ ಬಲ್ಲಾತಕ ಅಂತ, ಪೋಲೆಗರ್ಮ ಅಂತೇಳಿ ಅದ್ರ ಹೆಸರು. ನದಿ ಬಲ್ಲಾತಕ. ಹೌದು, ನದಿ ಬಲ್ಲಾತಕ ಅಂತ ಹೇಳಿದ್ರೆ ಅದು ಮಾರ್ಕಿಂಗ್ ಟ್ರೀ ಅಂತ. ಗೊತ್ತಾಯ್ತಾ? ಅದು ಮಾರ್ಕಿಂಗ್. ಬ್ರಿಟಿಷರು ಆವಾಗ ಅವ್ರ ಸೈನಿಕರಿಗೆ ಬಟ್ಟೆಗೆ ಮಾರ್ಕ್ ಮಾಡ್ಲಿಕ್ಕೆ ಅದರದ್ದು ಕಾಯಿ ತಗೊಂಡೋಗಿ ಘಟ್ಟದ ಗೇರು ಅಂತ ಕೇಳಿದ್ರೆ ನೀವು,
ಅದೇ ಬಲ್ಲಾತಕ. ಇದು ನಮ್ಮಲ್ಲಿ ನದಿ ಬಲ್ಲಾತಕ, ನದಿ ಬದಿ ಹೆಚ್ಚಿಗೆ ಇರುತ್ತೆ. ನದಿ ಬಲ್ಲ ಹೌದು, ಹೆಚ್ಚಿನವರು ಏನ್ ಮಾಡ್ತಾರೆ, ಈಗಿನ ಒಂದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ಚೊಕ್ಕ ಮಾಡುವ ಬರ. ಈಗ ಇಲ್ಲೇ ನೋಡ್ತೇವೆ ನಾವು ಏನ್ ಮಾಡ್ತೇವೆ, ನಮ್ಗೆ ಏನಾದ್ರೂ ಆಗ್ಬೇಕು ಅಥವಾ ಚೊಕ್ಕ ಮಾಡಬೇಕು, ಆವಾಗ ಏನ್ ಮಾಡ್ತೇವೆ, ಎಲ್ಲವನ್ನು ಮೂಲವಾಗಿ ಅದು ಮಾತ್ರ ಕೆಟ್ಟದ್ದು. ಮನೆ ಹತ್ರ ಎಲ್ಲಿ ಬೇಕಾದ್ರೆ ನೋಡಿ ಈಗ ಏನ್ ಮಾಡ್ತಾರೆ, ಕೆಟ್ಟದ್ದಂತ ನಾನು ಹೇಳುದಿಲ್ಲ, ಅವರ ಒಂದು ಸೇಫ್ಟಿಯಾಗಿ ಮಾಡಿರ್ಬೋದು. ಯಾಕಂತೇಳಿ ಇದು ಹಾಕ್ತಾರೆ, ಏನು ಇಂಟರ್ಲಾಕ್. ಬೇಸಿಗೆಯಲ್ಲಿ ಅಯ್ಯೋ ಬಿಸಿಲು ಮಾರ್ರೆ, ನಮ್ಮ ತುಳಸಿ ಗಿಡ ಸತ್ತೋಯ್ತು, ನೀವು ಏನ್ ಹಾಕಿದಿರಿ ಸುತ್ತಲೂ ಇಂಟರ್ಲಾಕ್, ಬಿಸಿ, ಏನ್ ಮಾಡ್ಬೇಕದು ಅಲ್ವಾ? ಅವಕ್ಕೆ ಅದು ಮಣ್ಣು, ಅವು ಇರುವುದು ಮಣ್ಣಲ್ಲಿ, ಅವಕ್ಕಾದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ಇರ್ತಾವೆ, ಖುಷಿಯಾಗಿರ್ತಾರೆ. ಸರ್, ಈಗ ನಾಗಬನ ಒಂದು ರೀತಿಯ ಒಂದು ಔಷಧೀಯವಾದಂಥ ಗುಣ ಇರುವಂಥ ಒಂದು ವನ, ಅದೊಂದು ಸ್ವರ್ಗೀಯ ತಾಣ ಅಂತ. ಅದ್ರ ಹಿಂದೆ ಈಗ ಯಾವುದೋ ಒಂದು ನಾಗಬನದ ಆ ಮಣ್ಣನ್ನು ತೆಗೆದು ಒಂದು ಚರ್ಮ ರೋಗಕ್ಕೆ ಗುಣ ಆಗುವಂಥದ್ದು, ಇದ್ರ ಹಿಂದಲೇ ಇಂಥದ್ದೇ ಸೈನ್ಸ್ ಇರ್ಬೋದು ಅನ್ಸುತ್ತೆ. ಇರಬಹುದು. ಈಗ ಮೂಲ ಮೃತ್ತಿಕೆ ಅಂತೇಳಿ ಕೆಲವೊಂದು ಇದರಲ್ಲಿ ನಮ್ಮ ಮಣ್ಣಿಗೆ ನಾವು ಬಹಳ ಒಂದು ವಿಶೇಷ ಆಯುರ್ವೇದಿಕ ಗುಣ ಅಲ್ಲ, ಆಯುರ್ವೇದಿಕ್ ಮಣ್ಣಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ನಾವು ಅದನ್ನು ಹಾಳು ಮಾಡ್ತಿದ್ದೇವೆ. ಸೇವ್ ಸಾಯಿಲ್ ಅಂತೇಳಿ ಕಾನ್ಸೆಪ್ಟ್ ಬಂದಿದೆ ಸದ್ಗುರು. ಅದು ಏನಂತ ಅವು ಖಂಡಿತ ಇದೆ. ನಾವು ನಮ್ಮಲ್ಲಿ ಇದು ಮಾಡ್ತೇವೆ, ಏನು ಡ್ರಮ್ನಲ್ಲಿ ಇದೆಲ್ಲ ಹಾಕಿ, ಸಗಣಿ ನೀರು ಇದೆಲ್ಲ ಹಾಕಿ ಜೀವಾಮೃತ ಈಗಲೂ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ನೋಡ್ಬೋದು ಉಂಟು. ನಾವು ನಮ್ಮ ತೆಂಗಿನ ಮರಗಳಿಗೆಲ್ಲ ಅದೇ ಹಾಕ್ತಾ ಇದ್ದೀವಿ. ನಾವು ಜೀವಾಮೃತ ಹಾಕ್ಲಿಕ್ಕೆ ಹೋಗಿ ನಮಗೆ ಅಷ್ಟು ಕಾಯಿ ಆಗಿದೆ, ಇಲ್ದಿದ್ರೆ ಆಗುದಲ್ಲಿ. ಯಾವ ರೀತಿ ಜೀವಾಮೃತ ಮಾಡೋದು? ನಾವು ಅದಕ್ಕೊಂದು ಕಾನ್ಸೆಪ್ಟ್ ಇದೆ, ಎಲ್ರಿಗೂ ಗೊತ್ತುಂಟು ಜೀವಾಮೃತ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅಂತ ಇಲ್ಲಿದ್ದಾರೆ, ಎಲ್ಲಿ ಮಂಗಳೂರಿದ್ದಾರೆ. ಅವರು ವೆಟರ್ನರಿ ಡಾಕ್ಟ್ರು, ಬಟ್ ಅವ್ರ ಜೀವಾಮೃತಕ್ಕೆ ಮೇನ್ ಏನ್ ಬೇಕು ಅದನ್ನು ಅವ್ರು ನಮ್ಗೆ ಕೊಡ್ತಾರೆ. ಅವರು ಒಂದು ಸಣ್ಣ ಒಂದು ಇದರಲ್ಲಿ ಕೊಡ್ತಾರೆ, ಅದನ್ನ ಜಾಸ್ತಿ ಮಾಡಿ ನಾವು 100ಕ್ಕೆ 100ಕ್ಕೆ 1000 ಲಕ್ಷ ನಾವು ಮಾಡ್ಕೊಡ್ತೀವಿ. ಈಗ ಮಣ್ಣಿನ ಗುಣ ಲಕ್ಷಣಗಳು ಹಾಳಾಗಿವೆ, ಅದರ ಹೌದು, ಅದನ್ನ ವಾಪಸ್ ಕೊಡ್ಲಿಕ್ಕೆ ನಾವು ಏನ್ ಮಾಡಿದ್ದೇವೆ, ನೀವೀಗ ಆ ಕಡೆ ಘಟ್ಟದ ಮೇಲೆ ಹೋದ್ರೆ ನಾಲೆ ನೀರು ಬಿಟ್ಟು ಇದೆಲ್ಲ ಯೂರಿಯಾ ಅದು ಇದು ಹಾಕಿ ಕಂಪ್ಲೀಟ್ ಸರ್ಕಾರಿ ಗೊಬ್ಬರ, ಫರ್ಟಿಲೈಸರ್. ಸರ್ಕಾರ ಕೊಟ್ರೆ ಎಲ್ಲವೂ ನಮ್ಗೆ ಗೊಬ್ಬರ ಕೊಟ್ಟರು ಅದು ಗೊಬ್ಬರನೇ, ಆದ್ರೆ ಫರ್ಟಿಲೈಸರ್ ರಾಸಾಯನಿಕವಾಗಿ ಏನ್ ನಾವು ಭೂಮಿಗೆ ಇದು ಮಾಡಿ ತಡೆಯುವಷ್ಟು ತಡ್ಕೊಳ್ಳುತ್ತೆ. ಆಮೇಲೆ ಅದ್ರ ಮೂಲಗುಣ ಕಳ್ಕೊಳ್ಳುತ್ತೆ, ಮಣ್ಣು ಸಾಯ್ತದೆ. ಕೆಲವು ಭಾಗದ ಮಣ್ಣಿಗೆ ವಿಶೇಷವಾದ ಗುಣಗಳಿವೆ. ಉದಾಹರಣೆಗೆ ಮುಲ್ತಾನ್ ಮಟ್ಟಿ ಅಂತ ಹೇಳಿ ಅದನ್ನು ಸೌಂದರ್ಯ ವರ್ಧಕವಾಗಿ ಬಳಸ್ತಾರೆ. ಹಾಗೆ ಪ್ರತಿ ಭಾಗದ ಮಣ್ಣಿಗೂ ಒಂದಿಷ್ಟು ಗುಣಗಳಿವೆ ಅಂತ ಹೇಳಿದೆ. ಆಫ್ರಿಕಾದಲ್ಲಿ ನಾನು ಆಫ್ರಿಕಕ್ಕೆ ಹೋಗಿದ್ದೆ, ಎಲ್ಲಿ ಕೆನ್ಯಾ. ಅಲ್ಲಿ ಕಾಲೇಜ್ ಹತ್ರ ಒಬ್ಬ ಮಣ್ಣು ಮಾರ್ತಿದ್ದ, ಸಣ್ಣ ಸಣ್ಣ ಉಂಡೆ ಮಣ್ಣು ಮಾರ್ತಿದ್ದ, ಲೇಡೀಸ್ ಕಾಲೇಜ್ ಅಂತ. ಒಂದು ಬೀಡ ಅಂಗಡಿ ಇಟ್ಕೊಂಡಿದ್ದ, ಎಕ್ಸ್ ಮಿಲಿಟರಿ. ಅವನು ಮಣ್ಣು ಮಾರ್ತಾ ಇದ್ದ, ಸಣ್ಣ ಸಣ್ಣ ಉಂಡೆ ಮಾಡಿ. ಅದನ್ನ ಮಕ್ಕಳು, ಹೆಣ್ಣು ಮಕ್ಕಳೆಲ್ಲ ಬಂದು ತಕೊಂಡು ಹೋಗ್ತಿದ್ರು. ಎಲ್ಲ ಅವರೆಲ್ಲ ಹೋದ್ರ ಮೇಲೆ ಕೇಳಿದ್ ಏನಿದೆ, ಇದನ್ನು ತಿಂತಾರೆ ಇಲ್ಲಿ ಅಂತ. ಯಾಕೆ? ಅದು ಏನೋ ಒಂದು ಅವರಿಗೆ ಎನರ್ಜಿ ಕೊಡುತ್ತೆ, ಅದು ಸೌಂದರ್ಯ ಕೊಡುತ್ತೆ. ಸೌಂದರ್ಯ ಬಗ್ಗೆ ಅವ್ರು ಹೆಚ್ಚೆ ಒಂದು ತಲೆ ಕೆಡ, ಯಾಕಂದ್ರೆ ಅವ್ರಿಗೆ ಕೂದಲಿಲ್ಲ, ಅದಿಲ್ಲ. ಆಯ್ತಾ, ಇಡೀ ಪ್ರಪಂಚದಲ್ಲಿ ಅವ್ರನ್ನ ನೀವು ಕುರೂಪಿ ಅಂತ ಹೇಳಿದ್ದಾರೆ, ಆದ್ರೆ ಒಳ್ಳೆ ಮನ್ಸು ಅವ್ರದ್ದು. ಆಯ್ತಾ, ಅವರು ಸೌಂದರ್ಯಕ್ಕೆ ನಮ್ಮ ಇಲ್ಲಿಂದ ಹೋಗ್ತದಲ್ಲ ಕೂದಲು, ಕಪ್ಪು ಸುಂದರಿಯರು ಬರ್ತಾರೆ ಬಹಳ. ಅವರೆಲ್ಲ ಈ ಅದನ್ನ ತಿಂತಾ ಇದ್ರು. ಸರ್, ಈಗ ಮಣ್ಣು ನೀವು ಹೇಳಿದ್ರಿ ಮಧ್ಯ, ನಮ್ಮ ಮಕ್ಕಳಿರುವಾಗ, ನಮ್ಮ ಬಾಲ್ಯದ ದಿನಗಳಲ್ಲಿ ನಿಮ್ಗಂತೂ ಗೊತ್ತಿರುತ್ತೆ, ಮಕ್ಕಳು ಮಣ್ಣನ್ನ ತಿಂತಾ ಇದ್ರು. ಅಂಗಳದಲ್ಲಿ ಹೋಗಿ ಮಣ್ಣನ್ನು ತಿಂತಿದ್ರು. ಇದು ಆ ತರ ಕಾನ್ಸೆಪ್ಟ್ ಇಲ್ಲ, ಅದೆಲ್ಲ ಕುಯ್ದು ಅದೆಲ್ಲ ಅವರು ಔಷಧಿಯಾಗಿ ತಗೊಂಡು ಹೋಗಿ ತಿನ್ನುವಂತದ್ದು. ಈಗ ನಿಮ್ಮಲ್ಲಿ ದನಗಳು ಇದ್ದಿತ್ತ ಮೊದಲು? ಈಗ ಇರ್ಲಿಕ್ಕಿಲ್ಲ. ದನ ಕರು ಹಾಕಿದ ತಕ್ಷಣ ಒಂದು 10-15 ದಿನದಲ್ಲಿ ಆ ಕರು ಏನ್ ಮಾಡುತ್ತೆ, ಸೀದಾ ಓಡಿ ಬಂದು ಮಣ್ಣು ತಿನ್ಕೊಂಡು ಹೋಗುತ್ತೆ. ಹೌದು, ಯಾಕಂತ ಹೇಳಿದ್ರೆ ಅದ್ರಲ್ಲಿ ಇರುವ ಬ್ಯಾಕ್ಟೀರಿಯಾ ಒಳಗೆ ಹೋಗ್ಬೇಕು. ದೊಡ್ಡ ಡಾಕ್ಟರ್ಗಳು ಹೇಳ್ತಾರೆ ತಿನ್ಲಿಕ್ಕೆ ಬಿಡಿ, ಆದ್ರೆ ಹೊಟ್ಟೆಲಿದ್ದು ಮಣ್ಣು ತಿಂದೆ ಅಲ್ಲ. ಮಕ್ಕಳು ಅಂದ್ರೆ ಈ ಕ್ಯಾಲ್ಸಿಯಂ ಕೊರತೆಗಳಾದ್ರೆ ಮಕ್ಕಳೇ ಸಹಜವಾಗಿ ಈಗ ನಾಯಿ ಹುಲ್ಲನ್ನ ತಿನ್ಕೊಂಡು ಬರ್ತದೆ, ಅದ್ರ ಸಸ್ಯಗಳ ಒಂದು ವೈಶಿಷ್ಟ್ಯಗಳಿವೆ. ಹೌದು, ಖಂಡಿತ. ಅದು ನಾಯಿಗಳು ಹುಲ್ಲು ತಿನ್ಲಿಕ್ಕೆ ಅವು ವಾಮಿಟಿಂಗ್ ಮಾಡ್ಬೇಕಂತೆ, ಹಾಗೆ ಹೋಗಿ ನಮ್ಮ ಮನುಷ್ಯರ ತರ ಮಾಡ್ಲಿಕ್ಕೆ ಆಗತ್ತಾ? ಅವು ಏನ್ ಮಾಡ್ತೇವೆ, ಹುಲ್ಲುಗಳು, ಬೆಕ್ಕು ನಾಯಿ ಪ್ರಾಣಿಗಳೆಲ್ಲ ಏನ್ ಮಾಡ್ತೇವೆ, ಆ ಹುಲ್ಲನ್ನ ಗಂಟು ಹೊಡೆದು ಇಟ್ಕೊಂಡು ವಾಮಿಟ್ ಮಾಡ್ತೇವೆ. ಅದು ಜೀರ್ಣ ಆಗಿ ಹೋಗ್ಲಿಕ್ಕಲ್ಲ. ನೀವು ನೋಡಿ, ಸ್ವಲ್ಪ ಹೊತ್ತು ತಿಂದ್ರ ಮೇಲೆ ಅದನ್ನ ಅಬ್ಸರ್ವ್ ಮಾಡಿ, ಎಲ್ಲ ಒಂದ್ ಕಡೆ ಸ್ವಲ್ಪ ವಾಂತಿ ಇರುತ್ತೆ, ಬಿಳಿ ಏನಾದ್ರೂ ವಾಂತಿ ಇರುತ್ತೆ.
ಸರ್ ನೀವೀಗ ಈ ಸಸ್ಯಗಳು ನಿಮ್ಮಲ್ಲಿಂದ ಎಲ್ಲಿಗೆಲ್ಲ ಹೋಗ್ತವೆ? ಈಗ ಬರೀ ಈ ಜಿಲ್ಲೆಯಲ್ಲಿ ಮಾತ್ರ ಹೋಗ್ತದಾ ಅಥವಾ ಹೊರ ಜಿಲ್ಲೆಗೆ ಹೋಗ್ತದಾ? ಹೊರ ರಾಜ್ಯಕ್ಕೆ ಹೋಗ್ತದಾ? ಹೌದು ಹೌದು. ಬೇರೆ ದೇಶಕ್ಕೆ ಹೋಗ್ತದ? ಬೇರೆ ದೇಶಕ್ಕೆ ಅಂತೇಳಿ ಹೇಳುದಿಲ್ಲ, ಹೋಗಬಹುದು, ಯಾರ ತಕೊಂಡು ಹೋಗಿರ್ಬಹುದು. ಆದ್ರೆ ನಮ್ದು ಇಲ್ಲಿ ಕೆಲವೊಂದು ಸಸ್ಯಗಳು ಇಡೀ ಕರ್ನಾಟಕದ ಆಯುರ್ವೇದಿಕ್ ಕಾಲೇಜುಗಳಲ್ಲಿ ನೀವು ಎಲ್ಲಿ ಕೇಳಿದ್ರು ಹೇಳ್ತಾರೆ, ನನ್ನ ಹೆಸರು ಹೇಳ್ತಾರೆ, ಅಲ್ಲಿಂದ ತಂದದ್ದು ಅಂತ. ಕೆಲವೊಂದು ಟೂರ್ ಮಾಡ್ಕೊಂಡು ಬರ್ತಾರೆ, ಇಲ್ಲಿ ಬರ್ತಾರೆ 50-60 ಮಕ್ಕಳು ಇಲ್ಲಿ ಬಂದು ಇಲ್ಲಿ ಕೆಲವೊಂದು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ಹೋಗುವಾಗ ಹೇಳ್ತಾರೆ ನನಗೆ, ನಮ್ಗೊಂದು ಒಳ್ಳೆ ಪಾಠ ಆಗಿದೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ನಾವು ಹೇಳ್ತೇವೆ, ಅವ್ರ ಜೊತೆಗೆ ಅವ್ರು ಬರ್ತಾರೆ, ಯಾರು ಅವ್ರಿಗೆ ಹೆಡ್, ಅವರ ಕಾಲೇಜ್ ಹೆಡ್ ಎಲ್ಲ ಬರ್ತಾರೆ. ಅವ್ರು ಬಂದವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಹೆಚ್ಚಿನವ್ರು ನನಗೆ ಫೋನ್ ಮಾಡಿ ಪದೇ ಪದೇ ಹೇಳ್ತಾ ಇರ್ತಾರೆ, ನನಗೆ ಏಜ್ ಆಯಿತು, ಮತ್ತೆ ಎರಡನೇದಾಗಿ ಇಲ್ಲಿ ಬಂದರೆ ಅವ್ರನ್ನೆಲ್ಲ ಸುಧಾರಿಸೋಕೆ ನಮ್ಮಿಂದ ಆಗಲ್ಲ. ಅವ್ರಿಗೇನು ಕೊಡಬೇಕಾದಿಲ್ಲ, ಅದರಲ್ಲಿ ಇಂಟ್ರೆಸ್ಟ್ 50 ಜನರಲ್ಲಿ ಇಂಟ್ರೆಸ್ಟ್ ಕೊಡೋದು ಒಂದು 15-20 ಜನ ಆಯ್ತಾ. ಮತ್ತೆಲ್ಲ ಈ ಕಾಲೇಜಿನ ಮುಖಾಂತರ ಅವ್ರು ಹೇಳಿದ್ದಾರೆ, ಬಂದಿದೆ ನೋಡಿ. ಈಗ ಗಂಟೆ 12:30 ಅಲ್ವಾ? ಇಲ್ಲಿ ನಿಮ್ಗೆ ಕೂತ್ಕೊಂಡ್ರೆ ಏನಾಗುತ್ತೆ, ಅಷ್ಟು ಕೋಲ್ಡ್. ನೀವು ಹೊರಗಡೆ ಹೋಗಿ ನಿಮಗೆ 3 ಡಿಗ್ರಿ ಅಲ್ಲಿಕ್ಕಿಂತ ಇಲ್ಲಿ ಕಡಿಮೆ ಇದೆ. ಈಗ 1 ಗಂಟೆ, ಈಗ ಹೌದು 1 ಗಂಟೆ ಬಿಸಿಲು ಅಂದ್ರೆ ನಿಮ್ಗೆ. ನಾವು ಈ ಮಿಯಾವಾಕಿ ಕೆಳಗಡೆ ಇದ್ದೇವೆ.